ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಗ್ತಾ ಇದೆ. ಸರ್ಕಾರಕ್ಕೆ ಬಂದಿದ್ರೆ ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ನನಗೆ. ನಾಗೇಂದ್ರ ಅವ್ರ ಇಲಾಖೆ ಬರುವಂತ ಒಂದು ಸಂಗತಿ ಇದೆ. ಹಾಗೆ ನಾಗೇಂದ್ರ ಅವ್ರ ರಾಜೀನಾಮೆಯನ್ನು ಪಡಿಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು. 6 ಪೇಜ್ ಡೆತ್ ನೋಟ್ ಬರ್ತಿದ್ದಾರೆ. ಈ ಒಂದು ಬಹುಕೋಟಿ ಹಗರಣದಲ್ಲಿ ನುಂಗುಬಾಕರಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಈ ರೀತಿಯಾಗಿ ಬಹಳಷ್ಟು ಜನ ಹೇಳ್ತಾನೆ ಇರ್ತಾರೆ, ಆದರೆ ಕ್ರಮವನ್ನು ತೆಗೆದುಕೊಳ್ಳೋರು ಯಾರೂ ಇಲ್ಲ. ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಸರ್ಕಾರಗಳು ಹೇಳ್ತವೆ, ಆದರೆ ಅದು ಸಾಧ್ಯ ಆಗಲ್ಲ. ಮೊನ್ನೆ ತಾನೇ 1 ವರ್ಷ ಪೂರೈಸಿದ ಖುಷಿಯಲ್ಲಿ, ಅಂದರೆ ಸರ್ಕಾರ 1 ವರ್ಷ ಪೂರೈಸಿದ ಖುಷಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅವತ್ತು ಈ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ನಾವು ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಭ್ರಷ್ಟಾಚಾರ ಅನ್ನೋದು ಒಂದು ರೋಗ ಇದ್ದಂಗೆ ಅಂತೆಲ್ಲ ಮಾತನಾಡ್ತಾರೆ. ಅಂದರೆ ಭ್ರಷ್ಟಾಚಾರವನ್ನು ಮಟ್ಟ ಹಾಕೋದು ಯಾರು ಅನ್ನೋದು ನಮ್ಮ ಪ್ರಶ್ನೆ, ನನ್ನ ಪ್ರಶ್ನೆ. ಏಕೆ ಅಂತ ಹೇಳಿದರೆ ಮುಖ್ಯಮಂತ್ರಿಗಳ ಬಾಯಲ್ಲೇ ಬಂದಾಗಿದೆ, ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ಬಹಳ ಕಷ್ಟ ಅಂತ ಹೇಳಿ. ಯಾಕೆ ಈ ಭ್ರಷ್ಟಾಚಾರದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ಅಂದರೆ, ಒಬ್ಬ ಅಧಿಕಾರಿ ಈ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತು ಅದರಿಂದ ಅವಮಾನ ಅನುಭವಿಸಿ ಈಗ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾರಪ್ಪ ಆ ಅಧಿಕಾರಿ? ಬಹುಕೋಟಿ ಹಗರಣ ಪ್ರಸ್ತಾಪಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಒಬ್ಬ ಸರ್ಕಾರಿ ನೌಕರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧೀಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅವರ ಹೆಸರು ಚಂದ್ರಶೇಖರನ್ ಪಿ ಅಂತ ಹೇಳಿ. 50 ವರ್ಷ ವಯಸ್ಸು ಅವರಿಗೆ. ಚಂದ್ರಶೇಖರನ್ ಪಿ ಅವರು ಬಹಳಷ್ಟು ಜನರ ಮೇಲೆ ಈಗ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಆತ್ಮಹತ್ಯೆಗೆ ಶರಣಾಗುವ ಮುನ್ನ 6 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಚಂದ್ರಶೇಖರನ್ ಪಿ ಅವರು. ಅಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ, ಹಿರಿಯ ಅಧಿಕಾರಿಗಳ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ನಮ್ಮ ಸಚಿವರಿದಾರಲ್ಲ ನಾಗೇಂದ್ರ ಅವರ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ. ಈ ಒಂದು ಬಹುಕೋಟಿ ಹಗರಣದಲ್ಲಿ ಯಾರೆಲ್ಲ ಇದ್ದಾರೆ, ನುಂಗುಬಾಕರಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ನೋಡಿ. ಬಹುಕೋಟಿ ಹಗರಣ ಪ್ರಸ್ತಾಪಿಸಿ ಇಲ್ಲಿ ಒಬ್ಬ ನೌಕರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತ ಅಂದರೆ, ಆತ್ಮಹತ್ಯೆ ಮಾಡಿಕೊಂಡ್ರು ಯಾಕೆ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಇದ್ರ ಜೊತೆಗೆ ಅವರಿಗೆ ಅವಮಾನ ಆಗಿದೆ, ಅವಮಾನವನ್ನು ಸಹಿಸಿಕೊಳ್ಳೋಕ್ಕಾಗದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಶಿವಮೊಗ್ಗದ ವಿನೋಬ ನಗರದ ನಿವಾಸದಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿರೋದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಲಾಖಾ ಅಧಿಕಾರಿಗಳ ಮೇಲೆ ಆರೋಪವನ್ನು ಮಾಡಿದ್ದಾರೆ. ನೇರವಾದಂಥ ಗಂಭೀರವಾದಂಥ ಒಂದು ಆರೋಪ ಇದು. ಹಣ ವರ್ಗಾವಣೆ ಒತ್ತಡ ಆರೋಪ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ನೌಕರ. ಅಂದರೆ ನೀವು ಇದ್ದು ಅವ್ರ ಮೇಲೆ ಆರೋಪವನ್ನು ಮಾಡಬಹುದಾಗಿತ್ತಲ್ಲ, ಇದ್ದು ನೀವು ಸಾಧಿಸಬಹುದಾಗಿತ್ತಲ್ಲ, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರಿ ಅಂತ ಹೇಳಿ ಬಹಳಷ್ಟು ಜನ ಆರೋಪವನ್ನು ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರೋದು. ಆದರೆ ಅವರು ಉಲ್ಲೇಖ ಮಾಡಿದ್ದಾರೆ, ನನಗೆ ಅವಮಾನ ಆಯಿತು, ಆ ಅವಮಾನ ಸಹಿಸಲಾಗದೆ ನಾನು ಆತ್ಮಹತ್ಯೆ ದಾರಿ ಹಿಡಿದಿದ್ದೇನೆ. ಆದರೆ ಇಲ್ಲಿ ಯಾವೆಲ್ಲ ರೀತಿಯಾಗಿ ಭ್ರಷ್ಟಾಚಾರ ನಡೆಯುತ್ತೆ, ಬಹುಕೋಟಿ ಹಗರಣ ನಡೆದಿದೆ ಅನ್ನೋದನ್ನು ಅವರು ಆ 6 ಪುಟಗಳ ಡೆತ್ ನೋಟ್ನಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಆ ಡೆತ್ ನೋಟ್ನಲ್ಲಿ ಏನಿದೆ ನೋಡೋಣ ಬನ್ನಿ. ವಸಂತನಗರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಲ್ಲಿದ್ದ ನಿಗಮದ ಉಳಿತಾಯ ಖಾತೆಯ ಉಪ ಖಾತೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅನ್ನ ಎಂಜಿ ರಸ್ತೆ ಶಾಖೆಗೆ ಸಚಿವರ ಮೌಖಿಕ ಸೂಚನೆ ಮೇರೆಗೆ ವರ್ಗಾಯಿಸುವಂತೆ ಪತ್ರ ಬರೆಯಲಾಗಿತ್ತು. ವಸಂತನಗರ ಬ್ಯಾಂಕ್ ವ್ಯವಸ್ಥಾಪಕರು ನಿರಾಕರಿಸಿದರೂ ಒತ್ತಾಯ ಪೂರ್ವಕವಾಗಿ 0 ಬ್ಯಾಲೆನ್ಸ್ ಖಾತೆಯನ್ನ ಮಾರ್ಚ್ 4ರಂದು ವರ್ಗಾಯಿಸಲಾಗಿತ್ತು. ಈ ಖಾತೆಗೆ ಮಾರ್ಚ್ 4ರಂದು 25 ಕೋಟಿ ರೂಪಾಯಿ, 6ರಂದು 25 ಕೋಟಿ ರೂಪಾಯಿ, 21ರಂದು 44 ಕೋಟಿ ರೂಪಾಯಿ, ರಾಜ್ಯ ಹುಜೂರ್ ಖಜಾನೆಯಿಂದ 43.33 ಕೋಟಿ ರೂಪಾಯಿ ಮತ್ತು ಮೇ 21ರಂದು 50 ಕೋಟಿ ರೂಪಾಯಿ ಸೇರಿ ಒಟ್ಟು 187.33 ಕೋಟಿ ರೂಪಾಯಿಗಳನ್ನ ನಿಗಮ ಹೊಂದಿರುವ ವಿವಿಧ ಬ್ಯಾಂಕ್ ಖಾತೆಗಳಿಂದ ಮತ್ತು ರಾಜ್ಯ ಹುಜೂರ್ ಖಜಾನೆಯಿಂದ ವರ್ಗಾಯಿಸಲಾಗಿತ್ತು. ಸದರಿ ಖಾತೆಯ ಚೆಕ್ ಬುಕ್ ಮತ್ತು ಪಾಸ್ಬುಕ್ ಅನ್ನ ಬ್ಯಾಂಕ್ನವರು ಇದುವರೆಗೆ ನೀಡಿಲ್ಲ.
ನಾನು ಸಹ ಕೆಲಸದ ಒತ್ತಡದಿಂದಾಗಿ ಬ್ಯಾಂಕ್ ಸಂಪರ್ಕ ಮಾಡಿರಲಿಲ್ಲ. ಯಾವುದೇ ಪಾವತಿಗಳು ಇಲ್ಲದ ಕಾರಣ ಅವುಗಳ ಅವಶ್ಯಕತೆ ಬೀಳಲಿಲ್ಲ. ಆದರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜೆ.ಜಿ. ಪದ್ಮನಾಭ ಒತ್ತಾಯಪೂರ್ವಕವಾಗಿ ಅನುದಾನವನ್ನ ವರ್ಗಾಯಿಸ್ತಾ ಇದ್ರು. ನಮಗೆ ಈ ಒಳಸಂಚು ಅರ್ಥವಾಗಲೇ ಇಲ್ಲ. ಮೇ 21ರಂದು 50 ಕೋಟಿ ರೂಪಾಯಿಗಳ ಚೆಕ್ ಅನ್ನ ಯಾರಿಗೂ ತಿಳಿಯದ ಹಾಗೆ ಹಣ ತರಲು ವ್ಯವಸ್ಥಾಪಕ ನಿರ್ದೇಶಕರು ಸೂಚಿಸಿದ್ದಾರೆಂದು ಲೆಕ್ಕಾಧಿಕಾರಿಗಳು ಹೇಳಿದ್ರು. ನಾನು ಒಪ್ಪದಿದ್ದರೂ ಒತ್ತಡ ತಂದು RTGS ಮಾಡಿಸಿ ಹಣ ತರಲು ಹೇಳಿದ್ರು. ಆದ್ರೆ ಮ್ಯಾನೇಜರ್ ಶುಚಿಸ್ಮಿತಾ ಅವರು ಚೆಕ್ ಬುಕ್ ಮತ್ತು ಪಾಸ್ಬುಕ್ ಕೊಡಲು ನಿರಾಕರಿಸಿ ನಾಳೆ ನಾನೇ ನಿಗಮಕ್ಕೆ ಬರುವುದಾಗಿ ಹೇಳಿದ್ರು. ಮೇ 22ರಂದು ಬ್ಯಾಂಕ್ ಮ್ಯಾನೇಜರ್ ನಮ್ಮ ಕಚೇರಿಗೆ ಬಂದು ಈಗಾಗಲೇ ಚೆಕ್ ಬುಕ್ ಮತ್ತು ಪಾಸ್ಬುಕ್ ಕೊಟ್ಟಿದ್ದೇನೆ ಎಂದು ಹೇಳಿದರು. ಸಂಶಯ ಬಂದು ಅವರೊಂದಿಗೆ ಬ್ಯಾಂಕ್ ಖಾತೆಗೆ ಹೋಗಿ ಖಾತೆ ಪರಿಶೀಲಿಸಿದಾಗ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿ ಜಂಟಿ ಸಹಿ ಮಾಡಿ ಖಾತೆಯಿಂದ ಅನುದಾನ ಡ್ರಾ ಮಾಡಿರೋದು ಬೆಳಕಿಗೆ ಬಂತು. ಮಾರನೇ ದಿನ ಮೇ 23ರಂದು ನಾನು MD ಮತ್ತು ಲೆಕ್ಕಾಧಿಕಾರಿ ಪ್ರಾದೇಶಿಕ ಕಚೇರಿ ಮುಖ್ಯಸ್ಥ ಮಹೇಶ್ರನ್ನ ಸಂಪರ್ಕಿಸಿ ವಿಷಯ ತಿಳಿಸಿ ದೂರು ನೀಡಿದ್ದೇನೆ. ಆದರೆ MD ಅವರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರ ಕಚೇರಿ ಸಿಬ್ಬಂದಿ ನಾಗರಾಜರೊಂದಿಗೆ ಮಾತನಾಡಿದ್ದೇನೆ, ಎಲ್ಲ ಮೊತ್ತ ವಾಪಸ್ಸು ಬರುತ್ತದೆ, ಅಲ್ಲಿಯವರೆಗೆ ಯಾರಿಗೂ ವಿಷಯವನ್ನ ಹೇಳದೆ ಗೌಪ್ಯತೆ ಕಾಪಾಡಿ ಎಂದು ತಾಕೀತು ಮಾಡಿದ್ರು. ಅದೇ ದಿನ ಸಂಜೆ 5 ಕೋಟಿ ರೂಪಾಯಿ ವಾಪಸ್ಸಾಗಿದೆ ಎಂದು ತಿಳಿಸಿದ್ರು. ಆದರೆ ಅದರ ಬಗ್ಗೆ ಯಾವುದೇ ದಾಖಲೆಗಳು ಬಂದಿಲ್ಲ. ಇದರ ಬಗ್ಗೆ ಮೇ 24ರಂದು ನಿಗಮದ ಅಧ್ಯಕ್ಷರಿಗೆ ತಿಳಿಸಿದಾಗ ಅವರು ಇನ್ನೂ 2 ದಿನದ ಬೆಳವಣಿಗೆ ನೋಡಿ ನಂತರ ದೂರು ನೀಡುವುದಾಗಿ ತಿಳಿಸಿದ್ರು. ಒಟ್ಟಾರೆ ನಿಗಮದ 80ರಿಂದ 85 ಕೋಟಿ ರೂಪಾಯಿಗಳನ್ನ ಅನ್ಯಾಯ ಮತ್ತು ನಿಯಮ ಬಾಹಿರವಾಗಿ ಲೂಟಿ ಮಾಡಲಾಗಿದೆ. ಇದರಲ್ಲಿ ನನ್ನ ಪಾತ್ರವಿಲ್ಲ. ನನ್ನ ತಪ್ಪೆಂದರೆ ಕೆಲಸದ ಒತ್ತಡದಲ್ಲಿ ಬ್ಯಾಂಕ್ ಚೆಕ್ ಬುಕ್ ಪಡೆಯದಿರುವುದು ಮತ್ತು ಕ್ಯಾಶ್ ಪುಸ್ತಕ ಮುಕ್ತಾಯಗೊಳಿಸದಿರುವುದು. ನನ್ನ ಈ ಸ್ಥಿತಿಗೆ ವ್ಯವಸ್ಥಾಪಕ ನಿರ್ದೇಶಕ ಜೆ.ಜಿ. ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ ಡಿ. ದುರ್ಗಣ್ಣನವರ್, ಯೂನಿಯನ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕಿ ಶುಚಿಸ್ಮಿತಾ ಕಾರಣ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಶಾಸಕ ಚನ್ನಬಸಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದು ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ. ಜೊತೆಗೆ ಅವರು ಇದ್ದು ಈ ಆರೋಪವನ್ನ ಮಾಡಬೇಕಾಗಿತ್ತು. ಜೊತೆಗೆ ನಾವು ಕೂಡ ಅವ್ರ ಜೊತೆಗೆ ನಿಲ್ತಾ ಇದ್ವಿ. ಆದರೆ ಇಂಥ ಆರೋಪ ಮಾಡಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ಬಹಳ ಬೇಸರದ ಸಂಗತಿ. ಜೊತೆಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಚನ್ನಬಸಪ್ಪ ಅವರು. ಈ ಅಧಿಕಾರಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರಲ್ಲ ಚಂದ್ರಶೇಖರನ್ ಪಿ ಅವರು HC ಮಹದೇವಪ್ಪನವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ. ಆದರೆ ಹಣಕಾಸು ಇಲಾಖೆಯಲ್ಲಿ HC ಮಹದೇವಪ್ಪ ಅವರ ಪಾತ್ರ ಇಲ್ಲ. ಇಲ್ಲಿ ನಾಗೇಂದ್ರ ಅವರು ಬರ್ತಾರೆ. ಹಾಗಾಗಿ ನಾಗೇಂದ್ರ ಅವರ ರಾಜೀನಾಮೆಗೆ ನಾನು ಕೂಡ ಆಗ್ರಹಿಸ್ತೀನಿ ಅಂತ ಹೇಳಿ ಚನ್ನಬಸಪ್ಪ ಅವರು ಇಲ್ಲಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಡೆತ್ ನೋಟ್ ಅಲ್ಲಿ ಇರುವಂತದ್ದು ಪರಿಶಿಷ್ಟ ಪಂಗಡ ವರ್ಗಗಳ ಪರಿಶಿಷ್ಟ ವರ್ಗಗಳ ಇಲಾಖೆಯ ಪಂಗಡದ ಇಲಾಖೆಯ ಸಚಿವರು ಅಂತ ಹೇಳಿ ಬಂದಿದೆ. ಹಾಗಾಗಿ ಅದು ಸಚಿವರು ಅಂತ ಹೇಳಿದ್ರೆ ಸಚಿವರ ಇಲಾಖೆ ಅಂತ ಹೇಳಿದ್ರೆ ನಾಗೇಂದ್ರ ಅವರು ಬರ್ತಾರೆ. ಹಾಗೆ ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. HC ಮಹದೇವರಪ್ಪನ ಹೆಸರು ಉಲ್ಲೇಖ ಆಗಿರೋದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಅಂದ್ರೆ ಇಲಾಖೆ ಸಾಮಾನ್ಯ SC ST ಒಟ್ಟಿಗೆ ಬರೋದ್ರಿಂದ ಆ ಒಂದು ಮಿಸ್ಟೇಕ್ ಆಗಿದೆ. ಅದನ್ನು ಸರಿಪಡಿಸಿಕೊಂಡು ನಾಗೇಂದ್ರ ಅವ್ರ ಇಲಾಖೆಗೆ ಬರುವಂತ ಒಂದು ಸಂಗತಿ ಇದು. ಹಾಗೆ ನಾಗೇಂದ್ರ ಅವ್ರ ರಾಜೀನಾಮೆಯನ್ನು ಪಡಿಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇನ್ನು ಈ ಚಂದ್ರಶೇಖರ್ ಪಿ ಆತ್ಮಹತ್ಯೆಗೆ ಶರಣಾಗಿದ್ದಾರಲ್ಲ ಆ ಅಧಿಕಾರಿ ಚಂದ್ರಶೇಖರ್ ಪಿ ಅವರ ಪತ್ನಿಯು ಕೂಡ ಪಾಪ ಗೋಳಾಡ್ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಮನೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಏಕಾಏಕಿ ಇಲ್ಲ ಅಂದಾಗ ಅವರಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ನಾವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಅವರ ಪತಿ ಬೇರೆ ಬಹಳಷ್ಟು ದಕ್ಷ ಅಧಿಕಾರಿಯಾಗಿದ್ದರು ನಮ್ಮ ಪತಿ ಚಂದ್ರಶೇಖರ್ ಅವರು. ಅಂಥವರು ಈಗ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ನಮಗೆ ನ್ಯಾಯ ಬೇಕೇ ಬೇಕು ಅಂತ ಹೇಳಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಚಂದ್ರಶೇಖರನ್ ಅವರ ಪತ್ನಿ ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸರ್ಕಾರಕ್ಕೆ ಮನೆ ಏನಿದ್ರೆ ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು. ನನಗೆ ಅವ್ರಂತ ಕಳ್ತನ ಮನುಷ್ಯ ಅಲ್ಲ, ಅವ್ರು ತಿಂದು ಇಲ್ಲ. ನನಗೆ ನ್ಯಾಯ ಬೇಕು, ಅವ್ರ ಸಾವಿಗೆ ನ್ಯಾಯ ಬೇಕು. ಎಂತ MPM ಅಲ್ಲಿ ಅಷ್ಟು ಜನದ ಹೆಸರು ತಗೊಂಡವ್ರು ಸರಿ ಕೆಲಸ ಮಾಡ್ತಾರ? ಅಷ್ಟು ನಿಯತ್ತಾದ ಆಫೀಸರು. ಅದಕ್ಕೋಸ್ಕರ ರೆಫರ್ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಎಲ್ಲ ಮುಂದೆ ನಾನು ಸರ್ಕಾರಕ್ಕೆ ಬೇಡ್ಕೊಳ್ಳೋದು ಅದೇ, ನಂಗೆ ನ್ಯಾಯ ಬೇಕು.
ನಾನು ಒಂದೇ ಕೇಳ್ಕೊತಾ ಇರೋದು, ನಂಗೆ ನ್ಯಾಯ ಬೇಕು. ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು. 6 ಪೇಜ್ ಡೆತ್ ನೋಟ್ ಬರ್ದಿದ್ದಾರೆ ಅವರು. ಹೆಸರು ಮೆನ್ಷನ್ ಮಾಡಿ, ಅಕೌಂಟ್ ನಂಬರು, ಅಮೌಂಟು ಎಲ್ಲಾನು ಮೆನ್ಷನ್ ಮಾಡಿ ಬರ್ದಿಟ್ಟು ಹೋಗಿದ್ದಾರೆ. ಕಂಪ್ಲೇಂಟ್ ಏನಾದ್ರು ಕೊಟ್ರಾ ಮೇಡಮ್? ಕೊಟ್ಟಿದ್ದೀವಿ ಸರ್, ಕಂಪ್ಲೇಂಟು ಕೊಟ್ಟಿದ್ದೀವಿ. ಡೌಟ್ ಇರೋ ನೇಮ್ಗಳೆಲ್ಲ ಕೊಟ್ಟಿದ್ರ ಮೇಡಮ್? ಎಲ್ಲ ಕೊಟ್ಟಿದ್ದೀವಿ. ಎಸ್ ವೀಕ್ಷಕರೇ, ಇದೆಲ್ಲ ನಾವು ನೋಡ್ತಾ ಇದ್ರೆ ಒಬ್ಬ ಅಧಿಕಾರಿ, ನ್ಯಾಯಯುತವಾಗಿ ಕೆಲಸ ಮಾಡುವಂಥ ಅಧಿಕಾರಿ ಈ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ತಮ್ಮ ಕೆಲಸ ಏನು, ತಾವೇನು, ತಮ್ಮ ಕುಟುಂಬ ಏನು, ಇದೆಲ್ಲವನ್ನ ನೋಡಿಕೊಂಡು ಚಂದ್ರಶೇಖರನ್ ಇರ್ತಾ ಇದ್ರು. ಇಲ್ಲಿ ಮೇಲಿನ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟಿಗೆ ಅವರು ಅವಮಾನವನ್ನು ಅನುಭವಿಸಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಅವರಿಗೆ ನ್ಯಾಯ ಸಿಗುತ್ತಾ ಅನ್ನೋದೇ ನಮ್ಮ ಮುಂದಿರುವಂಥ ಪ್ರಶ್ನೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.